ಇಷ್ಟು ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲೆಲ್ಲ ಮಾಡಿಟ್ಟಿರ್ತಿದ್ರು. ಎಷ್ಟೊಂದು ಇಡೀ ಬೆಂಗಳೂರಿಗೆ ಹಂಚ್ತಾ ಇದ್ರ ಅಂತ. ಇದೇ ನೋಡಿ ಅವಾಗಿಂದ ಹೇಳ್ತಾ ಇದ್ದು ಪೊಂಗಲ್ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪಾಪ ಅಳ್ತೆ ಗೊತ್ತಾಗದೆ ಒಂದು ಬಾಣ್ಲಿ ಪೊಂಗಲ್ ಮಾಡೋಳೆ ಗೈಸ್. ತುಂಬಾ ದಿನದಿಂದ ಉಡ್ಬೇಕಂತ ಬ್ಲೌಸ್ ಹೊಲಿಸಿದೆ, ಈಗ ಹೊಲಿಸಿರೋದು. ನಮ್ಮ ಪೊಂಗಲ್ ಖಾಲಿ ಮಾಡಕ್ಕೆ ಶಿವಕುಮಾರ್ ಕರ್ಸಿದೀವಿ, ಖಾಲಿ ಮಾಡ್ತಾವನೆ. ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ ಹೇಳ್ಬಿಡು ಅವ್ರಿಗೆ ನೀನು. ಸಂಕ್ರಾಂತಿ ಮುಗೀತು ರಥೋ ರಥೋ. ಮುಗಿಯೋ ಟೈಮ್ ಬಂದವಳು ನೋಡಿ ಹೇಳ್ಬರಕ್ಕೆ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಫೆಸ್ಟಿವಲ್ ವ್ಲಾಗ್. ಎಸ್, ಎಲ್ರಿಗೂ ಮಕರ ಸಂಕ್ರಾಂತಿಯ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ ಗೈಸ್. ಎಲ್ಲರೂ ಈ ವ್ಲಾಗ್ ನೋಡ್ತಾ ಇರೋದು ಹಬ್ಬ ಆಗೋಗಿರುತ್ತೆ. ಅಂದ್ರೂ ಇನ್ನು ಹಬ್ಬದ ವಯಸ್ಸು ಇರುತ್ತೆ, ಮನೇಲಿ ಎಳ್ಳು ಬೆಲ್ಲ ಇರುತ್ತಲ್ಲ. ಸೊ ಹಬ್ಬದ ವಯಸ್ಸು ಈ ತಿಂಗಳೆಲ್ಲ ಇರುತ್ತೆ, ಎಳ್ಳು ಬೆಲ್ಲ ಇರೋ ತನಕ ಇರುತ್ತೆ. ನಿನ್ಗಿರುತ್ತೆ ಅಂದ್ರೆ ಎಲ್ರಿಗೂ ಇರುತ್ತಾ? ಅಂದ್ರೆ ಎಳ್ಳು ಬೆಲ್ಲ ಇದ್ರೆ ಸಂಕ್ರಾಂತಿ ಹಬ್ಬ ಅಂತ ನೆನಪಾಗ್ತಿರುತ್ತೆ. ಸಚಿನ್ಗೆ ಎಳ್ಳು ಬೆಲ್ಲ ಅಂದ್ರೆ ಸಖತ್ ಇಷ್ಟ ಗೈಸ್. ಒಂದ್ ತಿಂಗಳು 2 ತಿಂಗಳು ಇಟ್ರುವೆ ದಿನ ಸ್ನಾಕ್ಸ್ ಅಂತ ಅದನ್ನೇ ತಿಂತಾರೆ. ಸೊ ನಿಮ್ಗೂ ಯಾರಿಗೆಲ್ಲ ಎಳ್ಳು ಬೆಲ್ಲ ಇಷ್ಟ ಕಮೆಂಟ್ ಹಾಕಿ, ನಂತರನೇ ಯಾರು ಇಷ್ಟಪಡ್ತೀರ ಅಂತ. ತುಂಬಾ ಅದಕ್ಕೋಸ್ಕರನೇ ನಮ್ಮಮ್ಮ ಸಚಿನ್ಗೋಸ್ಕರ ಅಂತಾನೆ ಮಾಡಿ ಕೊಟ್ಟು ಕಳ್ಸಿದ್ದಾರೆ. ನಾವು ಮನೇಲಿ ಮಾಡಿಲ್ಲ, ಎಲ್ಲ ಕಟ್ ಮಾಡಿ ಎಷ್ಟು ಟೈಮ್ ಹಿಡಿಯುತ್ತೆ ಅದು ಅಮ್ಮ ಮಾಡಿ ಕೊಟ್ಟು ಕಳ್ಸಿದ್ದಾರೆ. ಸೊ ನಾವು ಇವಾಗ ಹಬ್ಬನ ಶುರು ಮಾಡ್ತಾ ಇದೀವಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮಾರ್ಕೆಟ್ಗೆ ಹೋಗಿ ಐಟಮ್ಸ್ ತಂದು ಅಕ್ಕವ್ರ ದೇವ್ರ ಮನೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಆಗಿದೆ ಗೈಸ್. ಪೂಜೆ ಮಾಡಬೇಕು. ಫಸ್ಟು ಅಮ್ಮ ಮಾಡ್ತಾ ಇದ್ರು ಎಲ್ಲನೂ, ಬೆಳಿಗ್ಗೆ ಎದ್ದು ಮಾಡ್ಬಿಡ್ತಾ ಇದ್ರು. ನಾವು ಸ್ನಾನ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ನಾವು ಮದ್ವೆ ಆದ್ಮೇಲೆ ನಾವಿಬ್ರೇ ಈ ಮನೆಯಲ್ಲಿ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇಲ್ಲ, ಆಯುಧ ಪೂಜೆ ಎಲ್ಲ ಮಾಡಿದೀವಿ. ಆಯುಧ ಪೂಜೆ ಮಾಡಿದ್ವಿ. ಅಂಡ್ ಇಯರ್ ಮೊದಲನೇ ಹಬ್ಬ, ಲಾಸ್ಟ್ ಇಯರ್ ಮೊದಲನೇ ಹಬ್ಬ ಸಂಕ್ರಾಂತಿ ಅಂತ ಶೀರ್ನುಂಡಿಗೆ ಹೋಗಿ ಅಲ್ಲಿಂದ ನಮ್ಮನೆಗೆ ಬಂದಿದ್ವಿ. ಇವಾಗ ನಮ್ಮ ಮನೇಲೆ ನಾವಿಬ್ರೇ ಮಾಡ್ಕೋತಾ ಇದ್ವಿ. ತುಂಬಾ ಹಿಂಸೆ ಮಾಡಿದ್ರು ನಮ್ಮ ಪಪ್ಪ ಮಮ್ಮಿ ಮತ್ತೆ ಸಚಿನ್ ಅವ್ರ ಪಪ್ಪ ಮಮ್ಮಿ ಇಬ್ರು ತುಂಬಾ ಹಿಂಸೆ ಮಾಡಿದ್ರು. ಬಟ್ ನಾವ್ ಯಾವ ಊರಿಗೂ ಹೋಗದೆ ನಮ್ಮನೆಲ್ಲೇ ಹಬ್ಬ ಏನ್ ಗೊತ್ತಾ, 2 ಕಡೆಗೂ ಹೋಗ್ಬೇಕು. ಇಲ್ಲಾಂದ್ರೆ ಒಂದ್ ಕಡೆಗೆ ಹೋದ್ರೆ ಇನ್ನೊಬ್ರು ಬೇಜಾರ್ ಮಾಡ್ಕೋತಾರೆ. ನಮ್ಗೆ 2 ಕಡೆ ಓಡಾಡೋಷ್ರಲ್ಲಿ ನಮ್ಗೆ ಅಯ್ಯೋ ನಮ್ಗೆ ಒಂದ್ ಹಬ್ಬ ಮಾಡ್ಬೇಕು ಮನೆಯಲ್ಲಿ ಚೆನ್ನಾಗಿ ಅಂತೆಲ್ಲ ಅನ್ಸಿತ್ತು. ಸೊ ಇಲ್ಲೇ ಮಾಡೋಣ ಅಂತ ಇಲ್ಲೇ ಮಾಡ್ತಾ ಇದೀವಿ. ಅಂಡ್ ಅವಾಗಾದ್ರೆ ಅಮ್ಮ ಪೊಂಗಲ್ಲು ಎಲ್ಲ ಮಾಡಿಟ್ಬಿಡ್ತಿದ್ರು. ಆದ್ರೆ ಇವತ್ತು ನಮ್ಮ ಮನೇಲಿ ಅಡಿಗೆ ಅಂತ ಏನು ರೆಡಿ ಆಗಿಲ್ಲ. ಸೊ ಈಗ ಕಡಲೆಕಾಯಿ, ಅವರೆಕಾಯಿ ಮತ್ತೆ ಗೆಣಸು ನಾವು ಬೆಂಗಳೂರಲ್ಲಿ ಇದ್ದಿದ್ದು. ಅವಾಗಿಂದನೂ ಈ ತರ ಇದನ್ನ ಬೇಯಿಸ್ತೀವಿ. ಬೇಯಿಸ್ಕೊಂಡು ಅದನ್ನ ಪೂಜೆಗೆ ಇಟ್ಟು ಅದನ್ನ ತಿಂತೀವಿ. ಆಮೇಲೆ ಪೊಂಗಲ್ಲು ಕಿಚಡಿ ಎಲ್ಲ ಮಾಡ್ತೀವಿ. ಸೊ ಇವತ್ತು ನಮ್ಮ ಮನೇಲಿ ಏನೇನ್ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ. ಅಂಡ್ ಇವಾಗ ಪೂಜೆಗೆ ರೆಡಿ ಮಾಡ್ಬೇಕು. ಅಂಡ್ ನಾವ್ ಇವಾಗ ಈ ತರ ರೆಡಿ ಆಗಿದೀವಿ. ಅಂಡ್ ನಾನು ಡ್ರೆಸ್ ಹಾಕಿದ್ದೀನಿ, ಸೀರೆ ಉಡ್ಕೋಬೇಕು. ಆದ್ರೆ ಎಲ್ಲ ರೆಡಿ ಮಾಡ್ಬೇಕಾಗಿತ್ತಲ್ಲ ಅಂತ ಬಟ್ಟೆ ಹಾಕೊಂಡೆ. ಇದು ನನ್ನ ಹೊಸ ಡ್ರೆಸ್. ಇದು ತಗೊಂಡೆ ಎಲ್ಲೂ ಗೈಸ್, ಇದು ತಗೊಂಡು ಆಲ್ಮೋಸ್ಟ್ 1 ಇಯರ್ ಆಗಕ್ ಬಂತು. ಅಬೀಬ್ಸ್ ಅಲ್ಲಿ ತಗೊಂಡಿದ್ದು. ಆದ್ರೆ ನನಗೆ ಹಾಕಕ್ಕೆ ಸಮಯ ಒದಗಿ ಬಂದಿರ್ಲಿಲ್ಲ. ಅಂಡ್ ಇವತ್ತು ಇದು ಹಾಕದೇ ಇದ್ರೆ ಹಾಕದೇ ಇಲ್ಲ ಅಂತ ಇವತ್ತು ಇದೆ ಹಾಕೊಂಡು ಹೊಸ ಬಟ್ಟೆ ಅಂತ ಹಾಕೊಂಡು ಪೂಜೆ ಎಲ್ಲ ಮಾಡಿದೆ. ಆಮೇಲೆ ನಾನು ಹೊಸ ಸೀರೆ ಉಡ್ಕೋತೀನಿ. ಹೊಸ ಸೀರೆ, ಹೊಸ ಚೂಡಿದಾರ್ ಎಲ್ಲ ಹೊಸದು. ಆಮೇಲೆ ಹೇಳೋದು ಅಯ್ಯೋ ಹಬ್ಬಕ್ಕೆ ಬಟ್ಟೆನೇ ಕೊಡ್ಸಿಲ್ಲ ಅಂತ. ಬಟ್ಟೆ ಕೊಡ್ಸಿಲ್ಲ, ಇರೋ ಬಟ್ಟೆ ಸಚಿನ್ ಕೊಡ್ಸಿಲ್ಲ. ಇದೆಲ್ಲ ನಾನು ಹತ್ರ ಇರೋ ಹೊಸ ಬಟ್ಟೆಗಳು ಖಾಲಿ ಆದಾಗ ನಿಜ ನಾನೇ ಕೊಡ್ತೀನಿ. ಇಲ್ಲ ಕೊಡ್ಸಿಲ್ಲ, ಖಾಲಿ ಆಗಿದೆ ಮಾ. ಇದು ಮತ್ತೆ ಇಲ್ಲಿಂದ ಉದ್ಭವ ಆಯ್ತಾ ಈಗ? ಇದಿತ್ತು ಇರೋದೇ ಹಾಕೋ ಅಂದಿದೆ ಅಷ್ಟೇ. ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಗೈಸ್. ಇವಾಗ ಮನೆಗೆ ಬಂದರೆ ಯಾರಾದರೂ ಅವ್ರಿಗೆ ಕೊಡೋಕ್ಕೆ ಅಂತ ಈ ಪ್ಯಾಕೆಟ್ಸ್ ರೆಡಿ ಮಾಡ್ತಿದ್ವಿ. ಇದೇ ನೋಡಿ ಗಗನ್ ಅವ್ರ ಅಮ್ಮ ನಮ್ಗೆ ರೆಡಿ ಮಾಡಿಕೊಟ್ರೆ ಎಳ್ಳು ಬೆಲ್ಲ. ನಾನು ಇಷ್ಟೊತ್ತು ಇದಕ್ಕೆ ಪ್ಯಾಕ್ಸ್ ಮಾಡ್ತಾಯಿದ್ದೆ. ಇವಾಗ ಗಗನ ಲಾಸ್ಟ್ 1-2 ಪ್ಯಾಕ್ ಮಾಡ್ತಾಳೆ. ಎಳ್ಳು ಬೆಲ್ಲ ಚಿಕ್ಕ ವಯಸ್ಸಲ್ಲಿ ಫುಲ್ ಬೀರ್ತಾಯಿದ್ರಮ್ಮ. ಚಿಕ್ಕ ವಯಸ್ಸಲ್ಲಿ ಫುಲ್ ಖುಷಿ. ನಮ್ಮ ಅಮ್ಮ ಪಾಪ ಇಷ್ಟು ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲೆಲ್ಲ ಮಾಡಿಟ್ಟಿರ್ತಿದ್ರು. ಎಷ್ಟೊಂದು ಇಡೀ ಬೆಂಗಳೂರಿಗೆ ಹಂಚ್ತಾ ಇದ್ರ ಅಂತ ಫುಲ್ಲು. ಇವ್ರು ಚಂದ ಹೋಗಿ ಡ್ರೆಸ್ ಹಾಕೊಂಡು ತಗೊಂಡು ಎಳ್ಳು ಬೆಲ್ಲ ಅಂತ ಕೊಡ್ತಾ ಇದ್ರ. ಬೆಂಗಳೂರಲ್ಲ, ಇಡೀ ರೋಡಿಗೆ ಹಂಚ್ತಾ ಇದ್ವಿ. ಅಂದ್ರೆ ಜಾಸ್ತಿ ಮಾಡೋರು. ಅಂಡ್ ನಾವು ಹೆಲ್ಪ್ ಮಾಡ್ತಿದ್ವಿ ಬೆಲ್ಲ ಮತ್ತೆ ಇದೆಲ್ಲ ಕಟ್ ಮಾಡೋದಕ್ಕೆ. ಖುಷಿ ಅದೊಂದು. ಎಲ್ಲ ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ವಿ. ಎಲ್ಲ ಮಿಕ್ಸ್ ಮಾಡಿ ಬೆಳಿಗ್ಗೆ ರೆಡಿಯಾಗಿ ಸಂಜೆ ಏನು ಹೊಸ ಡ್ರೆಸ್ ಎಲ್ಲ ತಗೊಂಡೋದಕ್ಕೆ ಅಂತ ಹೇಳ್ಬಿರಕ್ಕೆ ಹೋಗ್ತಾ ಇದ್ವಿ. ಚೆನ್ನಾಗಿತ್ತು. ನಮ್ದು ಜನರಲ್ಗೆ ಯಾರು ತಂದ್ಕೊಟ್ರೆ ಅಂತ ಕಾಯ್ತಾ ಇದ್ವಿ ಎಳ್ಳು ಬೆಲ್ಲ ತಿನ್ನಕ್ಕೆ. ಗಂಡು ಮಕ್ಳು ನಾವು ಯಾವ ಹೊಸ ಬಟ್ಟೆನಿಲ್ಲ ಏನಿಲ್ಲ, ಯಾವ್ದು ಇರುತ್ತೆ ಅದೇ ಹೊಸ ಬಟ್ಟೆ. ಇಷ್ಟೊಂದೆಲ್ಲ ವೈಬ್ ಇರ್ತಾ ಇರಲಿಲ್ಲ. ನಮ್ಮ ಸಂಕ್ರಾಂತಿ ಏನಂದ್ರೆ ಮನೆ ಕಡೆ ಫುಲ್ ಕೆಲಸ. ಒಂದು ಉಳ್ಳಿ ಹೊಡಿತಾರೋ, ಇಲ್ಲ ಮನೆಗೆ ಭತ್ತ ಬಂದಿರೋದು ಫ್ರೆಶ್ ಆಗಿ ಕಟ್ ಮಾಡೋದು, ಎಲ್ಲ ಕೆಲಸಗಳೇ ಇರೋದು ನಮಗೆ.
ಇವ್ರು ಸಿಟಿಲಿ ಇದ್ದವರು ಇವ್ರ ಜನ ಈ ಥರ ಇತ್ತು. ಮಾಡಿದ್ದೀವಿ ನಾವು ಲೈಕ್ ಎಲ್ಲೆಲ್ಲಿ ಮಾಡಿದ್ದೀನಿ ಗೊತ್ತಾ, ನಾನು ಹೇಳ್ಬಿದ್ದೀನಿ ಮೈಸೂರಿಗೆ ಬಂದ್ಮೇಲೆ ಮೈಸೂರಲ್ಲೂ ಹೇಳ್ಬಿದ್ದೀನಿ. ಬಿಕಾಸ್ ಮೈಸೂರಲ್ಲಿ 8, 9, 10 ಇದ್ವಲ್ಲ, ಒಂದು ಫಸ್ಟ್ PU ಸೆಕೆಂಡ್ PU ತನಕ ಬಿದ್ದಿದ್ದೀವಿ. ಅದಾದ್ಮೇಲೆ ಆಚೆಗೆ ಹೋಗೋಕ್ಕೆ ಹೋಗಿಲ್ಲ ಯಾರ ಮನೆಗೂ. 10th ಸ್ಟ್ಯಾಂಡರ್ಡ್ ತನಕ ಅನ್ಸುತ್ತೆ. ಆಮೇಲೆ ಊರಲ್ಲಿ 1 ವರ್ಷ ಇದ್ವಿ ಹೊಸೂರಲ್ಲಿ. ಅವಾಗ ನಮ್ಮ ದೊಡ್ಡಮ್ಮ ಮನೆಯಿಂದ ಅಲ್ಲೇ ಎಲ್ಲ ಮಾಡಿಕೊಂಡು ಊರಲ್ಲಿ ಎಲ್ಲರಿಗೂ ಬೀರಿದ್ವಿ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ಯಾರು ಮನೇಲಿ ಇರಲ್ಲ ಈ ಟೈಮಲ್ಲಿ ಹೋದ್ರೆ, ದನ ಕರ ಕರ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತಾರೆ. ಆಮೇಲೆ ಒಂದಷ್ಟು ಮನೆಗೆ ಬೀರಿದ್ವಿ ಬೆಂಗಳೂರಲ್ಲಿ. ಈಗ ಇಲ್ಲೆಲ್ಲ ನಾನು ಹೋಗಲ್ಲ. ಇಲ್ಲೆಲ್ಲ ಚಿಕ್ಕ ಮಕ್ಕಳು ಜಾಸ್ತಿ, ಎಲ್ಲರ ಮನೇಲೂ ಮಕ್ಳಿದಾರೆ, ನಮ್ಮಲ್ಲಿ ಇಲ್ಲ ಅಷ್ಟೇ. ಸೊ ಎಲ್ಲರೂ ಬರ್ತಾರಲ್ಲ ಅವರಿಗೆ ನಾವು ಇಲ್ಲೇ ಕೊಡೋಣ ಅಂತ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಎಸ್, ನಮ್ಮ ಏರಿಯಲ್ಲಿ ಚಿಕ್ಕವಟೆ ಮಕ್ಕಳಿದ್ದಾರೆ, ಎಲ್ಲ ಬರ್ತಾರೆ ಸಂಜೆ ಇಲ್ಲ ಯಾವಾಗ ಹಬ್ಬ ಮುಗಿಸ್ಕೊಂಡು ಅಂದಾಗ ನಾವು ಕೊಟ್ಟು ಕಳಿಸ್ಬೇಕು. ಆ್ಯಂಡ್ ಗಗನ ದೇವ್ರ ಮನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಬೇಗ ಇದ್ದು. ಇದೇ ನೋಡಿ ಅವಾಗಿಂದ ಹೇಳ್ತಾ ಇದ್ದು ಸ್ವೀಟ್ ಪೊಟ್ಯಾಟೊ, ಗೆಣಸು, ಸಿಹಿ ಗೆಣಸು, ಅವರೆಕಾಯಿ ಮತ್ತು ಕಡಲೆಕಾಯಿ. ಅದನ್ನು ಅವರೆಕಾಯಿ ಹಾಗೆ ಹಾಕಿರೋದು. ಇದು ನಾವು ನಮ್ಮ ಕಡೆ ನಮ್ಮ ಸಿಹಿನುಟ್ಟಿಲ್ಲ ಇದು ಮಾಡ್ತಾ ಇರಲಿಲ್ಲ. ಇವಳ ಹತ್ರ ನಾನು ಫಸ್ಟ್ ಟೈಮ್ ಈ ಥರ ಮಾಡಿ ತಿಂತಾರೆ ಅಂತ. ನಿಮ್ಮ ಕಡೆನೂ ಮಾಡ್ತಾರಾ? ನಿಮಗೂ ಗೊತ್ತಿದ್ರೆ ಹೇಳಿ, ನಮಗೂ ಗೊತ್ತಾಗುತ್ತೆ. ಇದನ್ನು ಈಗ ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ತಿನ್ನಬೇಕು. ನಮ್ಮ ಮಮ್ಮಿ ಬೇಯಿಸಿರ್ತಿದ್ರಾ, ನಮ್ಮ ಮನೆ ಹತ್ರ ರಕ್ಷಾ ರಾಕೇಶ್ ಅಂತ ಇದ್ರು ಕೊಂಕಣಿಸ್, ಅವ್ರ ಕಡೆ ಇದಿಲ್ಲ, ಮಾಡಲ್ಲ. ನಮ್ಮ ಮಮ್ಮಿ ಎಲ್ರಿಗೂ ಸೇರಿಸಿ ಬೇಯಿಸ್ತಿದ್ರು. ಅವ್ರ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ತಿದ್ರು. ನಾವು ಆಗ ಹೋಗೋ ಅದು ಇದು ಹಾಕೊಂಡು ಟಿವಿ ನೋಡ್ಕೊಂಡು ತಿಂತಾ ಇದ್ವಿ, ಮಜಾ ಹೊಡಿತಾ ಇದ್ರಿ. ಆಲ್ಮೋಸ್ಟ್ ಆಲ್ ಸೆಟ್ ನೋಡಿ. ಈ ಬೇಯಿಸಿರೋದನ್ನ ಇಲ್ಲಿ ಇಟ್ಟಿದ್ದಾಳೆ. ಆ್ಯಂಡ್ ಏನಕ್ಕೆ ಇದನ್ನೆಲ್ಲ ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಕಬ್ಬು ಇದನ್ನೆಲ್ಲ ಈ ಟೈಮ್ಗೆ ಪೂಜೆ ಮಾಡಿ ಈ ಥರ ಎಲ್ಲ ಮಾಡಿ ತಿಂತಾರೆ ಅಂದರೆ ಇದೆಲ್ಲ ಈ ಟೈಮ್ ಬರೋ ಫಲ. ಅಂದ್ರೆ ಅವರೆಕಾಯಿ, ಕಡಲೆಕಾಯಿ, ಕಬ್ಬು ಬಂದಿರುತ್ತೆ. ಅದೇ ಈ ಟೈಮ್ಗೆ ಆಲ್ಮೋಸ್ಟ್ ಬರೋದು ಕರೆಕ್ಟ್ ಆಗಿ. ಅವರೆಕಾಯಿ, ಕಡಲೆಕಾಯಿ ಈ ಟೈಮ್ ಬೆಳಿತೀವಿ, ಈ ಟೈಮ್ ಬಂದಿರುತ್ತೆ. ಅಂಡ್ ಇದು ಎಳ್ಳು ಬೆಲ್ಲನೂ ಏನಕ್ಕೆ ಮಾಡ್ತೀವಿ ಈಗ ಅಂದ್ರೆ ಫುಲ್ ಚಳಿ ಇರುತ್ತೆ, ಅದಕ್ಕೆ ಒಂದು ಸ್ನಾಕ್ ತರನು ಆಯಿಲ್ ಪ್ರೊಡ್ಯೂಸ್ ಮಾಡುತ್ತೆ. ಅದೆಲ್ಲ ಆಯಿಲ್ ಅಲ್ವಾ, ಎಲ್ಲ ಆಯಿಲ್ ಬರುತ್ತೆ. ಅದರಲ್ಲಿ ತಿಂದ್ರೆ ದೇಹಕ್ಕೆ ಆಯಿಲ್ ಬರುತ್ತೆ, ಮಾಯಿಶ್ಚರೈಸ್ ಆಗುತ್ತೆ ಸ್ಕಿನ್ ಆಗುತ್ತೆ ಅಂತ ಕೇಳಿದೀನಿ ನಾನು. ಅವಾಗ ಮಾಯಿಶ್ಚರೈಸರ್ ಇಲ್ಲ, ವ್ಯಾಸ್ಲಿನ್ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಎಳ್ಳು, ಬೆಲ್ಲ, ಕಡ್ಲೆ, ನನಗೆ ಎಳ್ಳಂದ್ರೆ ಆಗಲ್ಲ, ಕೊಬ್ಬರಿ ಅಂತ ಎಲ್ಲ ಹಾಯ್ದಿಟ್ಟಿರ್ತೀನಿ. ಇನ್ನು ತಿನ್ನೋದೇ ಬೇಡ. ತಿಂತೀನಿ, ಚೂರ್ ತಿಂತೀನಿ, ಜಾಸ್ತಿ ಅಮೌಂಟ್ ಅಲ್ಲಿ ನಂಗೆ ಎಳ್ಳಂದ್ರೆ ಇಷ್ಟ ಆಗಲ್ಲ. ನೋಡಿ ನಮ್ಮ ಅವಾಗಿನ ಕಾಲದಲ್ಲಿ ಏನ್ ಮಾಡಿದ್ರು ಎಲ್ಲದಕ್ಕೂ ಒಂದು ರೀಸನ್ ಇಟ್ಕೊಂಡೇ ಮಾಡೋರು. ಎಲ್ಲ ತಿಂದ್ರೆ ಚಳಿಗೆ ಸ್ಕಿನ್ ಹಾಳಾಗ್ತದೆ, ಚಳಿಗೆ ಸ್ಕಿನ್ ಹಾಳಾಗಲ್ಲ ಅಂತ. ಇದನ್ನ ಮಾಡ್ಕೊಂಡು ಒಂದು ತಿಂಗಳು ಚಳಿ ಕಾಯ ಶಿವರಾತ್ರಿ ಗಂಟನೂ ತಿಂತಾರೆ ಒಂದೊಂದ್ ಕಡೆ ಒಬ್ಬೊಬ್ರು. ಅಂಡ್ ಎಲ್ಲದಕ್ಕೂ ರೆಸ್ಪೆಕ್ಟ್ಫುಲ್ ಪೂಜೆ ಮಾಡಿ. ಹಳ್ಳಿ ಕಡೆ ಎಲ್ಲ ಈಗ ಭತ್ತದ ಕಣ ನಾನು ನೋಡ್ಬೇಕು ಒಂದ್ಸತಿ, ಭತ್ತದ ಕಣ ಫುಲ್ ಹಾಕಿ ಅದಕ್ಕೆಲ್ಲ ಪೂಜೆ ಮಾಡಿ. ಅದು ಇದು ಸಂತೆ ಮಾಡ್ತಾರಲ್ಲ ಸಂಕ್ರಾಂತಿ, ಅವಾಗಷ್ಟೇ ನೋಡಿ. ಒಂದ್ಸತಿನೂ ಹೋಗಿಲ್ಲ, ನೋಡಿಲ್ಲ. ಆದ್ರೆ ಹೋಗೋಣ ಊರಿಗೆ. ಎಲ್ಲ ಭತ್ತ ಮತ್ತೆ ರಾಗಿ ಎಲ್ಲ ಈ ಟೈಮ್ ಕರೆಕ್ಟಾಗಿ ಬಂದಿರುತ್ತೆ. ಎಲ್ಲ ನೀಟಾಗಿ ಮಾಡಿ ಅದಕ್ಕೆ ಪೂಜೆ ಮಾಡಿ ತಗೋತಾರೆ. ಸಂಕ್ರಾಂತಿಗೆ ಮಾಡಲ್ಲ ಕೆಲವರು ಆದ್ರೆ ಸಂಕ್ರಾಂತಿಗೆ ಮಾಡ್ತಾರೆ, ಕೆಲವರು ಆಮೇಲೂ ಮಾಡ್ತಾರೆ. ಬಟ್ ಎಲ್ಲ ಪೂಜೆ ಮಾಡಿ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡೋದು ಇದಕ್ಕೋಸ್ಕರ ನಾವು ಅನ್ಕೊಂಡಿದೀವಿ. ನಿಮ್ಗೇನಾದ್ರು ಬೇರೆ ಗೊತ್ತಿದ್ರೆ ಹೇಳಿ. ಅಯ್ಯೋ ಚುಂಟಿ ನಿಮ್ಗೆಲ್ಲ ಹೇಳ್ಕೊಂಡು ನನಗೆ ಡಬಲ್ ಕೆಲಸ ಕೊಟ್ಟಿದ್ರಿ ಈಗ ನೀವು. ಪೂಜೆ ಎಲ್ಲ ಆಯ್ತು ಗೈಸ್, ಸೂಪರ್ ಆಗಾಯ್ತು ಪೂಜೆ, ಖುಷಿ ಆಯ್ತು. ನಮ್ಮನೆಗೆ ಬನ್ನಿ ಹೇಳ್ಬೀರಕ್ಕೆ. ಯಾರು ನೋಡ್ತಾರೆ ಪ್ಲೀಸ್ ಬನ್ನಿ ಆಯ್ತಾ. ಇವತ್ತಾದ್ರೂ ಬನ್ನಿ, ಹಬ್ಬ ಮುಗ್ದೋಗಿದೆ ಅಂತ ಬರ್ದೇ ಇರಕ್ಕೆ ಹೋಗ್ಬೇಡಿ, ಬನ್ನಿ ಹೇಳ್ಕೊಟ್ಬಿಟ್ಟೋಗಿ ಆಯ್ತಾ. ಹೇಳಬೇಲ್ಲ. ಸಂಕ್ರಾಂತಿ ಬಂತು ರಥೋ ಸಿಕ್ಕದೆ ಚಾನ್ಸ್ ಅಲ್ವಾ, ಮನಸ್ಸಲ್ಲಿ ಮನಸ್ಸು ಬಿತ್ತೋ ಎಳ್ಳು ಬೆಲ್ಲ ಹೈ ಪೀರಾಯಿತು. ಮುಂದಕ್ಕೆ ಗೊತ್ತಿಲ್ಲ. ಕೊಟ್ಟು ತಗೋ ಹೈ ಮಾತಾಯಿತು, ಮುತ್ತಾಯಿತು ಮತ್ತಾಯಿತು, ಮೈಯೆಲ್ಲ ಏರುತ್ತಿದೆ ಮನ್ಮತನ ಹಂಬುಗಳು. ಹೇಳು ಹಂಗೆ ಇರುತ್ತೆ ಸಾಂಗ್. ಹ್ಯಾಪಿ ಸಂಕ್ರಾಂತಿ ಒನ್ಸ್ ಅಗೈನ್. ಎಲ್ಲರೂ ಮಜಾ ಹೊಡೀರಿ ಈ ವರ್ಷ. ಮೊದಲನೇ ಹಬ್ಬದಿಂದ ಕೊನೆ ಹಬ್ಬ ತನಕ ಎಲ್ಲ ಹಬ್ಬಗಳು ಸಖತ್ತಾಗಿರಲಿ, ಖುಷಿಯಾಗಿರಿ. ಆ್ಯಂಡ್ ಇವಾಗ ನಾವು ಮುಂದಕ್ಕೆ ಹೊಟ್ಟೆಗೆ ಸ್ವಲ್ಪ ಏನಾರು ಹಾಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು. ಒಳ್ಳೇದಾಗ್ಲಿ ಗೈಸ್. ಗಗನ ಕಷ್ಟಪಟ್ಟು ಎಷ್ಟು ದೊಡ್ಡ ರಂಗೋಲಿ ಹಾಕಿದಾಳೆ ನೋಡಿ. ಇಲ್ಲ ನನಗೆ ನಾನು ಹೇಳಿದ್ದೀನಿ ಅನ್ಸುತ್ತೆ ಬೇರೆ ವ್ಲಾಗ್ಸ್ ಅಲ್ಲಿ, ನನಗೆ ಚುಕ್ಕಿ ರಂಗೋಲಿ ಮಾತ್ರ ಬರೋದು, ಈ ಥರ ಹಾಕಕ್ಕೆ ಬರಲ್ಲ. ಅದಕ್ಕೆ ಇದನ್ನ ಡಿಸೈನರ್ ರಂಗೋಲಿ ಅಂತ ಕರಿಬೋದಾ? ಅದಕ್ಕೆ ಮೇಲ್ಗಡೆ ಮನೆ ಅಕ್ಕಂಗೆ ಹಾಕೊಳ್ಳಿ ಅಂತ ಕೇಳಿದೆ. ಅವ್ರು ಹಾಕಿರೋದು ಏನು ಸಖತ್ ಹಾಕಿದ್ದಾರೆ ನೋಡಿ. ಇದೆರಡು ಕಬ್ಬೆಲ್ಲ ಬರೆಯಕ್ಕೆ ಬರಲ್ಲ ಅಂತ ಅವರಿಗೆ ಮನೆ ಬರೆಯಕ್ಕೆ ಬರಲ್ಲ ಅಂದ್ರೆ ನಾನು ನಿಜ ರಿಯಲ್ ಕಬ್ನೇ ತಂದಿಟ್ಬಿಡ್ತಾ ಇದ್ದೆ. ಎರಡು ಎಷ್ಟು ದೊಡ್ಡ ರಂಗೋಲಿ ಆದ್ರೂ ಹಾಕ್ತೀನಿ, ಅದು ಚುಕ್ಕಿ ರಂಗೋಲಿ ಮಾತ್ರ, ಈ ಎಳೆ ರಂಗೋಲಿ ಬರಲ್ಲ. ನಮ್ಮೇನ ಪುಟಾಣೀಸ್ ನೋಡಿ. ಹ್ಯಾಪಿ ಸಂಕ್ರಾಂತಿ ದಿದ್ದ, ಹ್ಯಾಪಿ ಸಂಕ್ರಾಂತಿ ಜಿಂಕು, ಹ್ಯಾಪಿ ಸಂಕ್ರಾಂತಿ ನಿಧಿ ಚಿನ್ನಮ್ಮ, ಹ್ಯಾಪಿ ಸಂಕ್ರಾಂತಿ.
ಆ್ಯಂಡ್ ಗೈಸ್ ಇವಾಗ ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದ ಫೆಸ್ಟಿವಲ್. ನಾನು ಅವಾಗಲೇ ಕೇಳ್ತಿದ್ದೆ ಕೊಡಮ್ಮ ಒಂಚೂರು ಕೊಡಮ್ಮ ಪ್ಲೀಸ್ ಕಣಮ್ಮ ಅಂತ. ಅಕ್ಕ ಪೂಜೆ ಆದ್ಮೇಲೆ ತಿನ್ಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ಲು. ನಾನು ಅದನ್ನ ಸಾಧಿಸಿದ್ದೀನಿ. ಇವಾಗ ಗೈಸ್ ಇದನ್ನ ಇಲ್ಲಿ ಇಟ್ಟು ಹೋಗಂಗಿಲ್ಲ. ಏಯ್ ಕೊಡು, ಅಷ್ಟು ಕೊಡು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಪ್ರಯುಕ್ತ ಸಾಗಾ ಹೋಮ್ ಕಡೆಯಿಂದ ನಿಮ್ಮ ಪೊಂಗಲ್ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಯಶಸ್ಸು ಮಾಡಬೇಕೆಂದು ಕೋರಿಕೊಳ್ಳುತ್ತೇವೆ. ಪಾಪ ಅಳ್ತೆ ಗೊತ್ತಾಗದೆ ಒಂದು ಬಾಣ್ಲಿ ಪೊಂಗಲ್ ಮಾಡೋಳೆ ಗೈಸ್. ಅದು ಏನಾಯ್ತು ಗೊತ್ತಾ, ನಾನು ಗಡಿ ಬಿಡಿಲಿ ಅಕ್ಕಿ ಹಾಕೋತಾ ಇದ್ದೆ, ಬೇರೆ ಕವರ್ಲಿ ಇಟ್ಕೊಂಡಿದ್ದೆ, ಸುರಿದೋಗ್ಬಿಡ್ತು ಅಕ್ಕಿ ಇದು ಕುಕ್ಕರ್ಗೆ. ಸರಿ ಆಯ್ತು ಬಿಡು, ಬೇಳೆ ಜಾಸ್ತಿ ಆಯ್ತು ಅಂತ ಇನ್ನೊಂಚೂರು ಅಕ್ಕಿ ಹಾಕೊಂಡು ಕೂಗಿಸ್ದೆ. ಅದ್ ನೋಡಿದ್ರೆ ಇಷ್ಟ ಆಯ್ತು. ಪೊಂಗಲ್ ತಿನ್ನಕ್ಕಾಗದೆ ಇಷ್ಟಿಷ್ಟು, ಲೈಕ್ ಆ ಊಟ ತರ ಮಾಡೋಕ್ಕಾಗಲ್ಲ. ಇದನ್ನ ಹೆಂಗ್ ಖಾಲಿ ಮಾಡೋದು ಅಂತ ಸ್ಕೆಚ್ ಆಗ್ತಾ ಇದೀನಿ ನಾನು. ಟೇಸ್ಟ್ ಈಸ್ ಗುಡ್, ಬಟ್ ಅವ್ರಿಗೆ ಕೊಟ್ಟು ನಮ್ಮ ಮನೇಲಿ ಪೊಂಗಲ್ ಮಾಡಿದೀವಿ ತಗೊಳ್ಳಿ ತಿನ್ನಿ ಅಂತ ಕೊಟ್ಟು ಖಾಲಿ ಮಾಡ್ಬೇಕು. ಖಾಲಿ ಆಗುತ್ತೆ. ಇದು ಹಬ್ಬ ಗೊತ್ತಾ, ಅದಕ್ಕೆ ಪೊಂಗಲ್ ಈಸ್ ಫಾರ್ ತಮಿಳ್ನಾಡು ಬ್ರೋ, ನಾಟ್ ಫಾರ್ ಕನ್ನಡ, ಕರ್ನಾಟಕ. ಚೆನ್ನಾಗಿದೆ ತಾನೆ. ಟೇಸ್ಟ್ ಓ ಅಕ್ಕ, ನಾವು ಪೊಂಗಲ್ ಫ್ಯಾನ್ಸ್ ಅಲ್ಲ, ಇಷ್ಟೇ ತಿನ್ನಕ್ಕಾಗೋದು. ಜಾಸ್ತಿ ಇದ್ರೆ ಮಕ್ಸಿಟ್ ಗೊತ್ತಾಯ್ತು, ಬಟ್ ಸ್ಟಿಲ್ ವಿ ಲವ್ ಪಲಾವ್ ನಾಟ್ ಪೊಂಗಲ್. ನಮ್ಮ ಮನೆಗೆ ಮೊದಲು ಬಂದಿರೋರು ಇವರೇ, ನಮ್ಮ ಏರಿಯಾಗೆ ಫೇಮಸ್ ಅಕ್ಕ ತಂಗಿಯವರು ಜಿಂಕು ಆ್ಯಂಡ್ ದಿತಾ ಅಂತ. ನಿನ್ನ ತಂಗಿ ರಿಯಲ್ ಹೆಸರು? ದೀಕ್ಷಾ. ಫಸ್ಟ್ ಹೇಳ್ಬಿರಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ. ಥ್ಯಾಂಕ್ ಯು ಜಿಂಕು. ಗೈಸ್ ನಾನಂತೂ ಹಂಗೆ ಇದ್ದೀನಿ. ಗಗನ್ ಅವ್ರು ಅವಾಗಿಂದ ಆಸೆ ಪಟ್ಟಿದ್ದು ಸೀರೆನ ಉಟ್ಕೊಂಡು ಬಂದ್ಬಿಟ್ಟಿದ್ದಾಳೆ ನೋಡಿ. ಹಬ್ಬಕ್ಕೆ ಇವಾಗ ಒಂದು 3 ಕಡೆ ಎಕ್ಸ್ಟ್ರಾ ಕಡೆ ಬರೀ ಅಡುಗೆ ಮಾಡೋದೇ ಆಯ್ತು ಗೈಸ್ ಬೆಳಗ್ಗೆಯಿಂದ. ಒಬ್ಬಳೇ ಅಲ್ವಾ, ಅದಕ್ಕೆ ಈಗ ಸೀರೆ ಉಟ್ಕೊಂಡು ಬಂದೆ. ಇದು ತುಂಬಾ ದಿನದಿಂದ ಉಡ್ಬೇಕಂತ ಬ್ಲೌಸ್ ಹೊಲಿಸಿದೆ, ಈಗ ಹೊಲಿಸಿರೋದು. ಇದನ್ನ ತನೂಕ್ ಅವ್ರ ಅಮ್ಮ ಕೊಟ್ಟಿರೋದು, ಅಂದ್ರೆ ಸಚಿನ್ ಅವ್ರ ಅತ್ತಿಗೆ ಅಮ್ಮ ಕೊಟ್ಟಿರೋದು. ಅಷ್ಟೇನಿದೆ ಉಡ್ಬೇಕು ಅನ್ಕೊಂಡೆ, ಕೊನೆಗೂ ಇವತ್ತು ಟೈಮ್ ಆಗಿದೆ. ಅನಿಮಲ್ಸ್ ಎಲ್ಲ ಇದೆ ಇಲ್ಲಿ. ಪ್ರಿಂಟ್ ನಂಗೂ ಇಷ್ಟ ಆಯ್ತು. ಬ್ಲೌಸ್ ಕೊಡೋದು ಲೇಟ್ ಮಾಡ್ಬಿಟ್ರು ಅಂತ ಇಷ್ಟು ದಿನ ಇದು ಪೆಂಡಿಂಗ್ ಅಲ್ಲೇ ಇತ್ತು. ಸಂಕ್ರಾಂತಿ ಹಬ್ಬಕ್ಕೆ ಕೂಡ ಥರ ಆಯಿತು. ಆ್ಯಂಡ್ ಇವಾಗ ಪಪ್ಪ ಗಗನ ತಿಂಡಿ ಮಾಡಿ ಅಡುಗೆ ಮಾಡಿ ತಿಂಡಿ ನಿಮ್ಗೆ ತೋರಿಸೋಲ್ಲ ಪ್ರಸಾದ. ನಮ್ಮ ಪಲಾವ್ ರೆಡಿ ಇದೆ. ಊಟಕ್ಕಿದೆ ಪೀಸ್ ಪಲಾವಾ, ವೆಜಿಟೇಬಲ್ ಪಲಾವ್, ಎಲ್ಲ ಥರ ವೆಜಿಟೇಬಲ್ ಹಾಕಿದ್ದೀನಿ. ಆ್ಯಂಡ್ ಸಾಂಬಾರು ರೆಡಿ ಇದೆ, ಅವರೆಕಾಳು ತರಕಾರಿ ಸಾಂಬಾರು. ಪೊಂಗಲ್ ರೆಡಿ ಇದೆ, ಎಲ್ಲ ರೆಡಿ ಇದೆ. ಈಗ ಊಟ ಮಾಡಬೇಕು. ಓಯ್ ಏನು ಮಾಡೋದು ಶಿವಕುಮಾರ? ನೀನಾದರೆ ಊರು ತಿರ್ಕೊ ಬಂದಿದ್ಯಾ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ಯಾ ಹಬ್ಬದ ದಿನ? ನೋಡಿ ನಮ್ಮ ಪೊಂಗಲ್ ಖಾಲಿ ಮಾಡೋಕ್ಕೆ ಶಿವಕುಮಾರ್ ಕರ್ಸಿದ್ದೀವಿ, ಖಾಲಿ ಮಾಡ್ತಾವನೆ. ಚೆನ್ನಾಯ್ತಾನ ಪೊಂಗಲು? ಏಯ್ ಗೊಜ್ಜಲ್ಲ, ಅದು ಸಾಂಬಾರು ಆಗ್ಬಿಟ್ಟಿದೆ. ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಗೊಜ್ಜೋಗಿ ಸಾಂಬಾರು ಆಗ್ಬಿಟ್ಟಿದೆ. ಚೆನ್ನಾಯ್ತೇನೋ? ಸೈಲೆಂಟಾಗಿ ತಿಂತಾ ಇದ್ದಿಲ್ಲ. ಹ್ಯಾಪಿ ಸಂಕ್ರಾಂತಿ ಟು ಯು ಮಗ. ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಯಾವುದಿದೆ ಮಗ? ಇರ ಕಾಳೆಲ್ಲ ಬೇಯಿಸ್ಕೊಟ್ಟೋಳೆ. ನಮ್ಮೆಲ್ಲ ನೆನ್ನೆ ಬೇಯಿಸಿದ್ರು. ಯಾಕೆ ನೆನ್ನೆ ಸಂಕ್ರಾಂತಿ ನಿಮ್ಮ ಮನೇಲಿ? ನೆನ್ನೆ ಬೇಯಿಸಿದ್ರಪ್ಪ. ನೆನ್ನೆಯಿಂದ ಶುರುವಾಗೈತಲ್ಲ ಸಂಕ್ರಾಂತಿ, ಅದಕ್ಕೆ. ಮತ್ತೆ ಎಲ್ಲೋಗಿದ್ರಿ ಅಣ್ಣವರು? ಮನೆ ದೇವ್ರಿಗೆ, ಹೆಣ್ದೇವ್ರು, ಮೂಗೂರು ತಿಬ್ಬಾದೇವಿ. ಮೂಗೂರು ತಿಬ್ಬಾದೇವಿ. ಕೆಲವರು ಶಿವಕುಮಾರ ತಿಬ್ಬೇಗೌಡ್ರೆ ಅಂತ ಕರೀತಾರೆ, ಯಾಕಂದ್ರೆ ಅವ್ರ ತಾತನ ಹೆಸರು ತಿಬ್ಬೇಗೌಡ ಅಂತ. ತಾತನ ಹೆಸರು ತಿಬ್ಬೇಗೌಡ. ಇವ್ರ ಮನೆ ದೇವರು ತಿಬ್ಬಾದೇವಿ ಅಂತ. ಅಲ್ಲಿ ಸಿಟಿಲಿ ತಿಬ್ಬಾದೇವಿ ಥಿಯೇಟ್ರ್ ಇದೆಯಲ್ಲ, ಅದು ಇವ್ರದಲ್ಲ. ಸುಮ್ಮನೆ ಯಾರೋ ಒಂದು ಹೇಳ್ತೀನಿ ಗೈಸ್ ನಾನು. ನಮ್ಮ ಏರಿಯಾ ಒನ್ ಮೋರ್ ಬ್ಯೂಟಿ ನೋಡಿ ಇವಳು ಚಿನ್ನಮ್ಮ. ಅಯ್ಯೋ ಬಾ ಹೇಳ್ಬಿರಕ್ಕೆ ಹೆಂಗ್ ಬಂದಳು ನೋಡ ಫುಲ್ಲು. ಬಾ
ಪುಟಾಣಿ ಬಟಾಣಿ ಹ್ಯಾಪಿ ಸಂಕ್ರಾಂತಿ ಎಲ್ಲ ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ. ಹೇಳ್ಬಿಡು ಅವ್ರಿಗೆ ನೀನು. ಥ್ಯಾಂಕ್ ಯು. ಬಾ ಕುತ್ಕೋ. ಕುತ್ಕೋ ತಗೋತೀನಿ. ಅಲ್ಲಿ ಕುತ್ಕೋ ತಗೋತೀನಿ. ಕುತ್ಕೋ ಇಲ್ಲಿ. ನಾಚ್ಕತ್ತವಳೆ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಹಾಯ್. ಎಲ್ಲರ ಮನೆಗೆ ಕೊಟ್ಬಿಟ್ಟು ಬಾ. ಅಜ್ಜಿ ಏನು ಹೇಳ್ತಾರೆ ಹಂಗೆ ಹೇಳ್ತಾರೆ. ಇನ್ನು ಶಿವಕುಮಾರ ನಿಮ್ಗೆ ಅಂತಾನೆ ಎತ್ತಿಟ್ರೆ ಸ್ವಲ್ಪ ಅವರಿಗೆ ತಿನ್ನೋ ಬೇಯಿಸಿ ತಿನ್ಬೇಕು ಅದನ್ನ. ಏನ್ ದನ ಅನ್ಕೊಂಡಿದ್ದೀರ? ಜನ ಕಣೋ, ದನ ಅಲ್ಲ. ಹುಡುಗ ಗೇಮ್ಸ್ ಬೇಯಿಸಿಲ್ಲ. ನಿಜ ಹಸಿ ಅವರಿಗೆ ಅನ್ಕೊಂಡಲ್ಲ ನೀನು. ಗೊತ್ತಿರಲಿಲ್ಲ ಇಷ್ಟು ಗಂಟ ಉಪ್ಪಾಗಿ ಬೇಯಿಸಿರೋದು ಅಂತ. ಎಳೆಯಕ್ಕೆ ರಾತ್ರಿ ಅಡುಗೆ ಇಟ್ಕೊಂಡೋಳೆ ಅಕ್ಕ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಇದು ಇದೆ ತಿನ್ನಿ ಅನ್ನೋದು ಅನ್ಕೊಟ್ಟಿದ್ದು ಊಟ ಮಾಡ್ಬೇಕಾದ್ರೆ. ಇದು ಇದೆ ಅಂತ ಅಂದೆ ನೀನು. ನಾ ಎಲ್ಲೋ ನಮ್ಮ ಮೈಸೂರಿಗೆ ಇವೆಲ್ಲ ಗೊತ್ತಿಲ್ಲ ಮಗ. ನೋಡಿ ಯಾವ್ದೋ ಬೇರೆ ಕಡೆಯಿಂದ ಕಲ್ತ್ಕೊಂಡ್ ಬಂದಿರೋದು. ನಮ್ಮ ಮೈಸೂರಿಗೆ ಗೊತ್ತಿಲ್ಲ. ಎಲ್ಲಿ ಗುರು ಅವ್ರೆ ಕಾಯ್ನ ಹಿಂಗೆ ಬೇಯಿಸ್ಕೊಂಡು ತಿಂತಾರ. ಮಾಡ್ತಾರೆ ಬೇರೆ ಕಡೆ. ಆಕ್ಚುಲಿ ಎಲ್ಲ ಕಡೆ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಮುಂದೆ ಇಟ್ಟಿರ್ತಾರ, ನೋಡಿಲ್ವಾ ನೀವು? ಇಲ್ಲ ಇಲ್ಲ ನಾವು ನೋಡಿಲ್ಲ. ನೋಡಿಲ್ಲ. ನಮ್ಮ ಮೈಸೂರವ್ರಿಗೆ ಗೊತ್ತಿಲ್ಲ. ತಿನ್ಬೇಕು ನೋಡಿದ್ರೆ ಅನ್ಸ್ಕೊಳಮ್ಮ. ಮಾಮೂಲಿ ಬೆಳಗ್ಗೆ ಅನ್ನ ಕಡ್ಲೆಕಾಯಿ. ತಿಂದಾಯ್ತು ಒಂದ್ ತಟ್ಟೆ. ತೋರ್ಸಿಗ ನಂಗೆ ಹೆಂಗ್ ತಿನ್ನೋದು ಅಂತ. ಮಾಮೂಲಿ ಕಡ್ಲೆಕಾಯಿ ಬೇಯಿಸಿರೋ ಕಡ್ಲೆಕಾಯಿ ತಿನ್ನಲ್ವಾ ನೀವು? ಅಲ್ಲಿ ಅಂಗಡಿ ತಗೋ ತಿಂತೀರಾ? ಹಿಂಗ್ ಹಿಂಗ್ ಮಾಡದೆ ಹಿಂಗ್ ಬಂದ್ಬಿಡುತ್ತೆ ಬಿಡಿಸ್ಕೊಳ್ಳೋದು ಹಿಂಗ್ ತಿನ್ನೋದು ಅಷ್ಟೇ. ರೈಟ್ ಹ್ಯಾಂಡ್ ಅಲ್ಲೂ ತಿನ್ಬಾ. ಲೈಟ್ ಹ್ಯಾಂಡಲ್ ಟ್ರೈ ಮಾಡಿ ತಿನ್ನಲ್ಲ. ಏನಣ್ಣ ತಿಂತಿಯಂತೆ? ಏನಿಲ್ಲ. ಚೆನ್ನಾಗಿದೆ, ಸಿಪ್ಪೆ ತಿನ್ನಂಗಿಲ್ಲ. ಉಪ್ಪಾಗಿ ಬೇಯಿಸಿದೀನಿ. ಸಿಪ್ಪೆ ತಿನ್ನಂಗಿಲ್ಲ. ಅದಕ್ಕೆ ಹೇಳ್ಸ್ಕೊಂಡಿದ್ದು. ಗೊತ್ತಾಗ್ತದೆ ಸಿಪ್ಪೆ ತಿನ್ಕೊಂಡು. ಶಿವಕುಮಾರ್ ಮಾತಾಡಿದ್ ಬಂತ ಇಷ್ಟೊತ್ತು ಮೈಕ್ ಕನೆಕ್ಟ್ ಆಗಿತ್ತು. ಹಾಯ್ ಗೈಸ್, ಹಲೋ ಗೈಸ್, ಮೈಕ್ ಚೆಕ್. ಅಲ್ಲ ಮೈಕ್ ಕನೆಕ್ಟ್ ಆಗ್ಬಿಟ್ಟಿದೆ. ಸಿಪ್ಪೆ ತಿನ್ಬೇಕು ಅಂತ ಹೇಳ್ಬೇಕಾಗಿತ್ತು ಮಾ. ಸುಮ್ನೆ ನನ್ನ ಬ್ಯಾಗ್ ಹಾಕೊಂಡು ತೋರ್ಸ್ಬೇಕಿತ್ತು. ನಿಂತಾನೆ ಇರ್ಲಿಲ್ಲ. ಅಕ್ಕಪ್ಪಿಗೆ ಹಾಕೊಳಕ ಅಂತ ಸುಮ್ನೆ ಕೂಡ. ಬೇಡ, ಇದು ನಮ್ಮ ಆಚಾರದಲ್ಲಿ ಇಲ್ಲ, ನಾವು ತಿನ್ನಲ್ಲ. ನಿಂತಾನೆ ಇರ್ಲಿಲ್ಲ. ಶಿವಕುಮಾರ್ ವಾಯ್ಸ್ ಕೇಳಿಸಿಲ್ಲ ಅಂದ್ರೆ ಸಾರಿ ಗೈಸ್, ಮೈಕ್ ಕನೆಕ್ಟ್ ಆಗ್ಬಿಟ್ಟಿತ್ತು. ಅವನ ಹತ್ರ ಮೈಕ್ ಇರ್ಲಿಲ್ಲ. ಗೈಸ್, ಸಂಕ್ರಾಂತಿ ಮುಗೀತು, ರಥೋ ರಥೋ. ಮುಗಿಯೋ ಟೈಮ್ ಬಂದವಳು ನೋಡಿ, ಎಳ್ಳು ಬರಕ್ಕೆ. ಎಲ್ಲೇ ಹೇಳು, ನಾನು ಹೇಳಿದ್ದೆ ತಾನೆ ತಗೋಬ ಅಂತ. ಎಲ್ಲೇ ಬರ್ತಾನೆ ತಿನ್ಕೊಂಬಿಟ್ಟ. ಎಳ್ಳು ಅನ್ಕೊಡೋದು ಮನೇಲಿರೋದು ಎಲ್ಲ ಒಂದೇ ಎಳ್ಳು. ಮನೆ ಮಮ್ಮಿ ಮಾಡಿರೋದೇ ಎಳ್ಳು. ಒಂದು ತಂದ್ಕೊಟ್ಟಿದ್ರೆ ತಿಂತಿತ್ತು ಮನೆ. ನನ್ನ ಅಲ್ಲು ತಂತಿ ಬೇಲಿ ಹಾಕಿರೋದ್ರಿಂದ ತಿನ್ನಕ್ ಆಗ್ಲಿಲ್ಲ. ಬಾಯಿಗೆ ಹಾಕೊಂಡೆ ಕಟ್ಟುಮನ್ನಕ್ಕೂ ಆಗ್ಲಿಲ್ಲ, ಅದಕ್ಕೆ ತೆಗ್ದೆಲ್ಲ ಎತ್ತಿತ್ತು. ಪ್ರಾಬ್ಲಮ್ಸ್ ಆಫ್ ಬ್ರೇಸಸ್. ನಮ್ಮ ಮನೆಗೆ ಇಬ್ಬರು ಎಳ್ಳು ಬರಕ್ಕೆ ತಂದ್ಕೊಟ್ಟಿರಿ ಚಿಕ್ಕ ಮಕ್ಕಳು. ಅದನ್ನ ಸೇಫಾಗಿ ಎತ್ತಿಟ್ಟಿದ್ದೀವಿ, ನಾಳೆ ತಿನ್ನೋಣ ಅಂತ ಹೇಳಿ. ಅವ್ರು ಇನ್ನೂ ಗೇಟಿಂದ ಆಚೆ ಹೋಗಿರ್ಲಿಲ್ಲ ಅಂತಿದ್ದೆ ಗೈಸ್, ಆಗ್ಲೇ ಖಾಲಿ ಮಾಡಿದ್ರು ಸರ್. 2 ಖಾಲಿ ಮಾಡಾಕ್ಬಿಟ್ಟೆ. ಯಾರು ಕಣ್ಣಾಕ್ಬೇಡಿ, ಆಮೇಲೆ ಹೊಟ್ಟೆ ನೋವು ಬಂದ್ಬಿಟ್ಟತ್ತು. ಎಳ್ಳು ಬೆಲ್ಲ ಇಷ್ಟ. ಸೊ ಗುಡ್ ಸ್ನ್ಯಾಕ್ಸ್. ತಿಂತಾದ್ರೆ ತಿಂತಾನೆ ಇರ್ತೀನಿ ನಾನು. ಆಮೇಲೆ ಆ ಡಬ್ಬನೇ ತಂದು ಇಟ್ಕೊಂಡ್ಬಿಟ್ಟವ್ರ ಕೈ. ಶಿವಕುಮಾರ್ ಇವರು ಸ್ಪೂನಲ್ಲಿ ತಗೋ ಹಾಕೋ 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 ಅರ್ಧ ಡಬ್ಬ ಉಡೀಸ್ ಮಾಡವ್ರೆ. ಶಿವಕುಮಾರು ನೀವು ಸೇರಿ, ಇಬ್ರು ಸೇರಿ. ಈಗ ಟೈಮ್ ನೋಡಿ, ಆಚೆ ಹೋಗಿದ್ದಾರೆ ಶಿವಕುಮಾರನ. ಅವ್ರ ಮನೆದವ್ರಿಗೆ ಹೋಗಿದ್ದ. 6:30 ನಮ್ಮ ಬ್ಯಾಡ್ಮಿಂಟನ್ ಟೈಮ್ ಆಗ್ತದೆ, ಬ್ಯಾಡ್ಮಿಂಟನ್ಗೆ ಹೋಗ್ಬೇಕು. ನಮಗೋಸ್ಕರ ಡ್ರೆಸ್ ಹಾಕೋ ಬಂದಳು ನಮ್ಮ ಪಪ್ಪ. ಹೇಳು ಥ್ಯಾಂಕ್ ಯು ಸೋ ಮಚ್. ತಟ್ಟೆ ನಾನು ಇಟ್ಕೊಂಡು ಹ್ಯಾಪಿ ಸಂಕ್ರಾಂತಿ ಲಿರಿ. ಕೊಡ್ಬೇಕಾ? ಲಿರೀಶ ಹ್ಯಾಪಿ ಸಂಕ್ರಾಂತಿ ಹೇಳು. ನಮಗೂ ಹೇಳು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳು. ಅಯ್ಯಯ್ಯೋ, ಕೈ ಕೊಡು. ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ. ನಾಚಿಕೆ ಒಳಗೆ ಪಾಪ. ನಮ್ಮ ಕಡೆಯಿಂದ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ.